ಸ್ನೇಹಿತರೆ, ಆರೋಗ್ಯದ ವಿಚಾರಕ್ಕೆ ಬಂದಾಗ ಸಾಕಷ್ಟು ಜನರು ಅವರ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡುವುದೇ ಜಾಸ್ತಿ. ಅದರಲ್ಲೂ ಬೇಡವಾದದ್ದನ್ನು ತಿಂದು ಬೇಕಾದದ್ದನ್ನು ಎಸೆದು ಬಿಡುತ್ತಾರೆ. ಹಾಗಾಗಿ ಬಹಳಷ್ಟು ಜನರು ಇಂದು ಆರೋಗ್ಯದ ಸಮಸ್ಯೆಗಳನ್ನು ಯಾವುದೇ ಕ್ಷಣದಲ್ಲಿ ಕೂಡ ಎದುರಿಸುವಂತಹ ಸಾಧ್ಯತೆ ಇರುತ್ತದೆ. ಅದರಲ್ಲೂ ಪ್ರಮುಖವಾಗಿ ದೀರ್ಘಕಾಲವಾಗಿ ಕಾಡುವಂತಹ ಸಕ್ಕರೆ ಕಾಯಿಲೆ ಮತ್ತು ರಕ್ತದೊತ್ತಡ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಯುವಕರಿಗೂ ಕೂಡ ಜಾಸ್ತಿ ಆಗುತ್ತಾ ಇದೆ. ಈ ಎರಡೂ ರೋಗಗಳು ಯಾರಿಗೆ ಇಲ್ಲ, ನಿಜಕ್ಕೂ ಅವರೇ ಪುಣ್ಯವಂತರು ಅಂತ ಹೇಳ್ಬೋದು. ಇನ್ನು ಇಂತಹ ಕಾಯಿಲೆಗಳಿಂದ ದೂರ ಇರಬೇಕು ಅಂದರೆ ಏನು ತಿನ್ನಬೇಕು ಅಂತ ನೋಡೋದಾದರೆ, ಸೀಸನ್ನಲ್ಲಿ ಬರುವಂತಹ ಹಣ್ಣುಗಳನ್ನು ತಿನ್ನುವುದರಿಂದ ಇಂತಹ ಕಾಯಿಲೆಗಳಿಂದ ದೂರವಿರ್ಬೋದು. ಅದರಲ್ಲೂ ಸಾಕಷ್ಟು ಜನರು ನಿರ್ಲಕ್ಷ್ಯ ಮಾಡುವಂತಹ ಒಂದು ಹಣ್ಣು ನೇರಳೆ ಹಣ್ಣು. ಸಾಕಷ್ಟು ಜನರು ಇದರಲ್ಲಿ ಬೀಜ ಇರುತ್ತದೆ ಅಂತ ಹೇಳಿ ತಿನ್ನುವುದಕ್ಕೆ ಬೇಜಾರುಪಟ್ಟು ಈ ಹಣ್ಣನ್ನು ತಿನ್ನುವುದಿಲ್ಲ. ಆದರೆ ಸಕ್ಕರೆ ಕಾಯಿಲೆ ಇದ್ದವರಿಗೆ ಇದು ಒಂದು ದಿವ್ಯ ಔಷಧಿ ಅಂತ ಹೇಳ್ಬೋದು. ಕೇವಲ ಸಕ್ಕರೆ ಕಾಯಿಲೆಗೆ ಅಷ್ಟೇ ಅಲ್ಲದೆ ಇನ್ನೂ ಹಲವಾರು ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳನ್ನು ಕಡಿಮೆ ಮಾಡುವಂತಹ ಶಕ್ತಿ ಈ ನೇರಳೆ ಹಣ್ಣಿಗೆ ಇದೆ. ಹಾಗಾಗಿ ಬೇಸಿಗೆ ಕಾಲದಲ್ಲಿ ಮಾತ್ರ ಈ ಹಣ್ಣು ಸಿಗುತ್ತದೆ. ಸೀಸನ್ನಲ್ಲಿ ಈ ಹಣ್ಣು ಸಿಕ್ಕಾಗ ಬಿಡದೆ ತಿನ್ನಿ. ಇದರಲ್ಲಿ ಇರುವಂತಹ ಔಷಧೀಯ ಗುಣಗಳು ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇನ್ನು ಈ ಹಣ್ಣನ್ನು ಯಾವ ರೀತಿಯಾಗಿ ತಿನ್ನಬೇಕು ಮತ್ತು ಈ ಹಣ್ಣು ಯಾವೆಲ್ಲ ಪ್ರಮುಖ ಕಾಯಿಲೆಗಳಿಗೆ ಒಳ್ಳೆಯದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೆಯದೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಮೊದಲೇದಾಗಿ ಇದು ಯಾವೆಲ್ಲ ರೋಗಕ್ಕೆ ಒಳ್ಳೆಯದು ಅಂತ ನೋಡೋದಾದರೆ, ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಮತ್ತು ರಕ್ತಹೀನತೆಯ ಸಮಸ್ಯೆ ಇದ್ದವ್ರಿಗೆ, ಕೆಮ್ಮು ಮತ್ತು ಉಬ್ಬಸ ಮತ್ತು ಲೈಂಗಿಕ ದೌರ್ಬಲ್ಯವನ್ನು ಹೊಂದಿದ್ದವ್ರಿಗೆ ಮತ್ತು ಮಾನಸಿಕ ಸಮಸ್ಯೆ ಇದ್ದವ್ರಿಗೆ ಇದು ತುಂಬಾ ಒಳ್ಳೆಯದು. ಹಾಗೆಯೇ ಇದು ನಮ್ಮ ಚರ್ಮದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮತ್ತು ಮಲಬದ್ಧತೆ ಸಮಸ್ಯೆ ಇದ್ದವ್ರಿಗೂ ಕೂಡ ಒಳ್ಳೆಯದು. ಇನ್ನು ಇದನ್ನು ಯಾವ ರೀತಿಯಾಗಿ ಸೇವನೆ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಸೇವನೆ ಮಾಡಬಾರ್ದಂತ ನೋಡೋದಾದರೆ, ಆಯುರ್ವೇದದ ಪ್ರಕಾರ ನೇರಳೆ ಹಣ್ಣನ್ನು ಸೇವನೆಗೆ ಸಂಬಂಧಪಟ್ಟಂತೆ ಕೆಲವು ವಿಷಯಗಳ ಬಗ್ಗೆ ನಾವು ಗಮನವನ್ನು ಹರಿಸಬೇಕಾಗುತ್ತದೆ. ಆಯುರ್ವೇದದ ಪ್ರಕಾರ ಈ ನೇರಳೆ ಹಣ್ಣನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬಾರದಂತೆ. ಈ ಹಣ್ಣನ್ನು ತಿಂದ ನಂತರ ಮೊದಲು ಮತ್ತು ಕನಿಷ್ಠ 1 ಗಂಟೆ ಅಥವಾ ಅರ್ಧ ಗಂಟೆ ಹಾಲನ್ನು ಕುಡಿಯಬಾರದು ಮತ್ತು ಹಾಲಿನ ಇನ್ನಿತರ ವಸ್ತುಗಳನ್ನು ಕೂಡ ಬಳಸಬಾರದು. ಒಂದು ವೇಳೆ ನೀವು ಹಾಲನ್ನು ಅಥವಾ ಇನ್ನಿತರ ವಸ್ತುಗಳನ್ನು ಉಪಯೋಗ ಮಾಡಿದ್ದೇ ಆದಲ್ಲಿ ನಿಮ್ಮ ಆರೋಗ್ಯಕ್ಕೆ ಪ್ರಯೋಜನ ಬದಲು ಸಾಕಷ್ಟು ಅನಾರೋಗ್ಯದ ಸಮಸ್ಯೆಗಳಿಗೆ ನೀವು ಈಡಾಗುತ್ತೀರಿ. ಹಾಗಾಗಿ ಇದನ್ನು ಸೇವನೆ ಮಾಡಿದ ನಂತರ ಅಥವಾ ಅರ್ಧ ಗಂಟೆ ಮುಂಚೆ ಮತ್ತು ಅರ್ಧ ಗಂಟೆ ನಂತರ ಹಾಲಿಗೆ ಸಂಬಂಧಪಟ್ಟ ಯಾವುದೇ ವಸ್ತುಗಳನ್ನು ಸೇವನೆ ಮಾಡಬೇಡಿ. ಸಾಕಷ್ಟು ಜನರಿಗೆ ಈ ನೇರಳೆ ಹಣ್ಣನ್ನು ಯಾವ ರೀತಿಯಾಗಿ ಸೇವನೆ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಸೇವನೆ ಮಾಡಬಾರದು ಅಂತ ಗೊತ್ತಿರುವುದಿಲ್ಲ. ಹಾಗಾಗಿ ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ಈ ವಿಡಿಯೋದಲ್ಲಿ ತಿಳಿಸುವಂಥ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ದಯವಿಟ್ಟು ಒಂದು ಲೈಕ್ ನೀಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.